ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಡಯಾನಾ ಸಿಕ್ವೇರಾ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಆಂಟೋನಿ ಡಿಸೋಜ ಮತ್ತು ಕುಟುಂಬ ಬಾಳೆಹೊನ್ನೂರು ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ರಿಚರ್ಡ್ ಪಾಯಸ್ ಇವರ ಉತ್ತಮ ಆರೋಗ್ಯಕ್ಕಾಗಿ ಮೇರಿ ಪಾಯಸ್, ವಲ್ಸಿಯಾ ಪೌಲ್ ಡಿಕುನ್ನ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಮೆಲ್ವಿನ್ ಶೋಭಾ ಮೆಲ್ವಿಟ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಶೀಲಾ ಫರ್ನಾಂಡಿಸ್ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ವಿಕ್ಟರ್ ಲೋಬೋ ಮತ್ತು ಕುಟುಂಬ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಶಾಂತಿ ಡಿಕ್ರೂಸ್ ಇವರ ಅಭಿಪ್ರಾಯದಂತೆ ಡೇನಿಯಲ್ ಇವರ ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಸಿಯಾನಾ ಶೈನಾ ಮೊಂತೆರೋ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಸತೀಶ್ ಮೊಂತೆರೋ ಮತ್ತು ಕುಟುಂಬ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಸಿಸ್ಟರ್ ಶಾಲೆಟ್ ಇವರ ಅಭಿಪ್ರಾಯದಂತೆ ಜಾನ್ ಮ್ಯಾಕ್ಸಿಮ್ ಡಿಸೋಜ ಇವರ ಆತ್ಮಶಾಂತಿಗಾಗಿ, ರಾಯಪ್ಪ ಮತ್ತು ಕುಟುಂಬ ಕಲ್ಲುಕೌರೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಈ ಎಲ್ಲ ಉದ್ದೇಶಗಳಿಗಾಗಿಯೂ ಇಲ್ಲಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವ ನಮ್ಮೆಲ್ಲರ ವೈಯಕ್ತಿಕ ಉದ್ದೇಶಗಳಿಗಾಗಿ ಸಂತ ಲಾರೆನ್ಸರ ಮುಖಾಂತರ ವಿಶೇಷವಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಹಾಗೂ ಸಂತ ಲಾರೆನ್ಸರಲ್ಲಿ ಪ್ರೀತಿಯ ಭಕ್ತಾದಿಗಳೇ, ಪ್ರತಿಯೊಬ್ಬ ಸಂತರ ಜೀವನ ನಮ್ಮೆಲ್ಲರಿಗೆ ಆದರ್ಶ. ಪ್ರತಿಯೊಬ್ಬ ಸಂತರ ಸ್ಮರಣೆಯನ್ನು ನಾವು ಮಾಡುವಾಗ ನಾವು ಸದಾ ಆ ಸಂತರಂತೆ ಜೀವಿಸಲು ಪ್ರೇರಣೆಯನ್ನ ಪಡೆಯಬೇಕು. ಈ ನಿಟ್ಟಿನಲ್ಲಿ ಸಂತ ಲಾರೆನ್ಸರ ಜೀವನ ನಮಗೊಂದು ಕೈದೀಪವಿದ್ದ ಹಾಗೆ. ಹೇಗೆ ಕತ್ತಲೆಮೆಯ ಜೀವನದಲ್ಲಿ ಕತ್ತಲೆಯಲ್ಲಿ ನಾವು ಸಾಗಬೇಕಾದ್ರೆ ಒಂದು ದೀಪ ಅಥವಾ ಒಂದು ಹಣತೆ ನಮಗೆ ಬೆಳಕನ್ನು ತೋರಿಸುತ್ತದೆ, ಹಾಗೆಯೇ ಸಂತ ಲಾರೆನ್ಸರ ಜೀವನ ಒಬ್ಬ ಸೇವದರ್ಶಿಯಾಗಿ ಸೇವೆಯ ಜೀವನವನ್ನ ಸಾಗಿಸಿದವರು, ದೈವ ವಾಕ್ಯ ಕೇಂದ್ರಿತ ಬದುಕನ್ನ ಬದುಕಿದವರು. ಅಷ್ಟೇ ಅಲ್ಲದೆ ಕಟ್ಟ ಕಡೆಗೆ ತನ್ನ ಪ್ರಾಣವನ್ನು ಸಹ ಪ್ರಭು ಯೇಸುವಿನ ವಿಶ್ವಾಸಕ್ಕಾಗಿ, ಪ್ರಭು ಯೇಸುವಿನ ಸಂದೇಶಕ್ಕಾಗಿ ಪಣ ಕೊಡಲು ಹಿಂಜರಿಯದವರು ಸಂತ ಲಾರೆನ್ಸರು. ಇಂಥ ಸಂತರ ಸ್ಮರಣೆಯನ್ನು ನಾವೆಲ್ಲರೂ ಮಾಡಲು ಒಂದು ಸೇರಿರುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಆ ಸಂತರಲ್ಲಿದ್ದ ಗುಣಲಕ್ಷಣಗಳು ನಮ್ಮಲ್ಲೂ ಸಹ ನಾವು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮಾಡುವ ನೊವೇನ, ನಾವು ಭಾಗವಹಿಸುವಂತ ಸಂತ ಲಾರೆನ್ಸರ ಒಂದು ಪೂಜಾರ್ಪಣೆ ಫಲದಾಯಕವಾಗಲು ಸಾಧ್ಯ. ಆದ್ದರಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ, ನಾವು ಸಹ ಸಂತ ಲಾರೆನ್ಸರಂತೆ ನಮ್ಮ ಜೀವನಗಳು ಯೇಸುವಿಗೆ ಸಾಕ್ಷಿ ನೀಡುವ ಜೀವನಗಳಾಗುವಂತೆ ಬೇಡುತ್ತಾ ಈ ಪರಮ ರಹಸ್ಯವನ್ನು ನಾವು ಯೋಗ್ಯವಾಗಿ ಅರ್ಪಿಸುವಂತೆ ಮಾನವ ದೌರ್ಬಲ್ಯದಿಂದ ಮಾಡಿದ ತಪ್ಪುಗಳನ್ನ, ಪಾಪ ರಕ್ಷಣೆಗಳನ್ನು ನೆನೆದು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣಿಕೆಯಾದ ಸಂತಾನಗಳನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭುದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪೂರ್ಣರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ ಸಂತ ಲಾರೆನ್ಸ್ ಅವರನ್ನು
ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂತೆ ಪ್ರೀತಿಯ ಪ್ರಭೆಯಿಂದ ತುಂಬಿಸಿದ್ದೀರಿ. ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುವಂತೆಯೂ, ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪದಲ್ಲಿ ತೋರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪೌಲನು ಕೊಲೊಸ್ಸೆಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯವಾದವರು, ದೇವರ ಸ್ವಂತ ಜನರು. ಹೀಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ನಿಮ್ಮ ಸನ್ಮಾನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ. ಕೃತಜ್ಞತೆಯುಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿ ಗೀತೆಗಳಿಂದಲೂ ಹೃದಯಾಂತದಿಂದ ದೇವರಿಗೆ ಹಾಡಿರಿ. ನುಡಿಯಲ್ಲಾಗಲಿ ನಡತೆಯಲ್ಲಾಗಲಿ ನೀವು ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಪ್ರಭುವಿನ ವಾಕ್ಯ.
ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಆಲಿಸುತ್ತಿರುವವರೇ, ನನ್ನ ಮಾತನ್ನು ಕೇಳಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. ನಿನ್ನ ಒಂದು ಕೆನ್ನೆಗೆ ಹೊಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು, ನಿನ್ನ ಮೇಲಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳ ಅಂಗಿಯನ್ನು ತೆಗೆದುಕೊಳ್ಳಲು ಬಿಡು. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು. ನಿನ್ನ ಸೊತ್ತನ್ನು ಕಸಿದುಕೊಳ್ಳುವವನಿಂದ ತಿರುಗಿ ಕೇಳದಿರು. ಅಲ್ಲದೆ ಇತರರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಅದೇನು ಪುಣ್ಯ? ಪಾಪಿಷ್ಠರೂ ಸಹ ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತಾರಲ್ಲವೇ? ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಿದರೆ ಅದೇನು ಪುಣ್ಯ? ಪಾಪಿಷ್ಠರೂ ಸಹ ಹಾಗೆಯೇ ಮಾಡುತ್ತಾರಲ್ಲವೇ? ಸಾಲ ತೀರಿಸುವಂತಹ ನಂಬಿಗಸ್ತರಿಗೆ ಸಾಲ ಕೊಟ್ಟರೆ ಅದೇನು ಪುಣ್ಯ? ಕೊಟ್ಟಷ್ಟು ಬರುತ್ತದೆಂದು ಪಾಪಿಷ್ಠರೂ ಸಹ ಸಾಲ ಕೊಡುತ್ತಾರಲ್ಲವೇ? ಆದುದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೆ ಒಳಿತನ್ನೇ ಮಾಡಿರಿ, ಪ್ರತಿಯಾಗಿ ಪಡೆಯುವ ಆಶೆ ಇಡದೆ ಸಾಲ ಕೊಡಿ. ಆಗ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು. ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರು, ಕೃತಜ್ಞರಿಗೂ ಒಳ್ಳೆಯವರು. ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ, ದೇವರು ನಿಮ್ಮನ್ನೂ ದಂಡನೆಗೆ ಗುರಿ ಮಾಡುವುದಿಲ್ಲ. ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು. ಪರರಿಗೆ ಕೊಡಿ, ದೇವರು ನಿಮಗೂ ಕೊಡುವರು. ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ತುಡುಕುವಂತೆ ಅಳೆದು ನಿಮ್ಮ ಮಡಿಲಿಗೆ ಹಾಕುವರು. ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೊಂದು ಪ್ರಶ್ನೆ. ಇಂದಿನ 2 ವಾಚನಗಳನ್ನ ಆರಿಸಿದ್ರಿ ಅಲ್ವಾ? ಮೊದಲನೇ ವಾಚನ ಮತ್ತೆ ಶುಭ ಸಂದೇಶ. ನಿಮ್ಮಲ್ಲಿ ಎಷ್ಟು ಜನ ಪ್ರೀತಿಸ್ತಾ ಇದ್ದೀರಾ?
ಎಷ್ಟು ಜನ ಪ್ರೀತಿಸ್ತಾ ಇದ್ದಾರೆ? ಕೈ ಎತ್ತಿ ನೋಡೋಣ. ಯಾರು ಪ್ರೀತಿಸ್ತಾ ಇಲ್ಲ? ಪ್ರೀತಿಸ್ತಾ ಇಲ್ಲ ಯಾರು? ಪ್ರೀತಿಸ್ತಾ ಇದ್ದೀರಾ? ಬರೀ ಬಾಯಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆಲ್ಲರಿಗೂ ಗೊತ್ತು ಐ ಲವ್ ಯು ಎಂಬ ಪದ ಅತಿ ಹೆಚ್ಚು ಬಳಕೆಯಲ್ಲಿದೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಮಿಸ್ಯೂಸ್ ಸಹ ಆಗಿದೆ. ಈ ನಿಟ್ಟಿನಲ್ಲಿ ಇಂದು ನಾವು ಆಲಿಸಿದ 2 ವಾಚನಗಳು ಸಂತ ಲಾರೆನ್ಸರ ಜೀವನಕ್ಕೆ ಬಹಳ ಹತ್ತಿರವಾಗಿದೆ. ಅಕ್ಷರಶಃ ಈ ಒಂದು ವಾಕ್ಯಗಳನ್ನ ತಮ್ಮ ಜೀವನದಲ್ಲಿ ಪಾಲಿಸಿದವರು ಸಂತ ಲಾರೆನ್ಸರಾಗಿದ್ದಾರೆ. ಮೊತ್ತ ಮೊದಲನೇದಾಗಿ ಸಂತ ಲಾರೆನ್ಸರ ತಕ್ಷಣ ನಮಗೆ 2 ಇನ್ಸಿಡೆಂಟ್ಗಳು ನೆನಪಿಗೆ ಬರ್ತದೆ. ಮೊದಲನೇದಾಗಿ ರೋಮ್ ಚಕ್ರವರ್ತಿ ನೋಡ್ತಾನೆ, ಧರ್ಮಸಭೆಯ ಆಸ್ತಿ ಎಲ್ಲಾ ಕಡೆ ಹೆಚ್ಚಾಗ್ತಾ ಇರ್ತದೆ. ಎಲ್ಲಾ ಕಡೆ ಧರ್ಮ ಕೇಂದ್ರಗಳಲ್ಲಿ ಅಥವಾ ಎಲ್ಲೆಲ್ಲಿ ದೇವಾಲಯ ಇರ್ತದೋ ಅಲ್ಲಿ ಜಮೀನು ಇರ್ತದೆ, ಹಣ ಇರ್ತದೆ, ಐಶ್ವರ್ಯ ಇರ್ತದೆ. ಅದರಿಂದ ಅವನು ಹೇಳ್ತಾನೆ, ಧರ್ಮಸಭೆಯ ಎಲ್ಲಾ ಆಸ್ತಿಯನ್ನ ನನಗೆ ಒಪ್ಪಿಸಬೇಕು ಅದೇಳಿ ಆ ಒಂದು ಸಮಯದಲ್ಲಿ ಇಡೀ ಎಲ್ಲ ಆಸ್ತಿ ಪಾಸ್ತಿಗೆ ಇನ್ಚಾರ್ಜ್ ಆಗಿದ್ದವರು ಸಂತ ಲಾರೆನ್ಸರು. ಸೊ ಆ ಸಮಯದಲ್ಲಿ ಅವರು ಆಜ್ಞೆ ಮಾಡಿದಾಗ ರೋಮಿನ ಚಕ್ರವರ್ತಿ ಲಾರೆನ್ಸರು ಏನ್ ಮಾಡ್ತಾರೆ? ಬಡಬಗ್ಗರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ಧರ್ಮಸಭೆಯ ಎಲ್ಲ ಆಸ್ತಿಯನ್ನ ಹಂಚುತ್ತಾರೆ. ತದನಂತರ ಆ ಬಡವರನ್ನ, ನಿರ್ಗತಿಕರನ್ನ ಎಲ್ಲರನ್ನ ಕರ್ಕೊಂಡ್ಬಂದ್ಬಿಟ್ಟು ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಮತ್ತೆ ಕೋಪನು ಬರ್ತದೆ. ಅವನೇನಂತ ಹೇಳಿರೋದು? ಧರ್ಮಸಭೆಯ ಆಸ್ತಿಯನ್ನ ನನಗೆ ತಂದ್ಕೊಡು. ಆಗ ಸಂತ ಲಾರೆನ್ಸರು ಹೇಳುವಂತ ಫೇಮಸ್ ಸೆಂಟೆನ್ಸ್, ಪೂರ್ ಆರ್ ದ ಟ್ರೆಷರ್ ಆಫ್ ದ ಚರ್ಚ್. ಬಡವರು, ನಿರ್ಗತಿಕರು, ಅನಾಶ್ರಿತರು ಧರ್ಮಸಭೆಯ ಆಸ್ತಿಯಾಗಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸರಿಗೆ ಹಣ ಮುಖ್ಯ ಆಗಿರಲಿಲ್ಲ. ಸಂತ ಲಾರೆನ್ಸರಿಗೆ ಆಸ್ತಿ ಪಾಸ್ತಿ ಮುಖ್ಯ ಆಗಿರಲಿಲ್ಲ. ಬದಲಾಗಿ ವ್ಯಕ್ತಿಗಳು ಮುಖ್ಯವಾಗಿದ್ದರು. ಅವರ ಸ್ಟೇಟಸ್ ಅವರಿಗೆ ಇಂಪಾರ್ಟೆಂಟ್ ಇರಲಿಲ್ಲ. ಸಂತ ಲಾರೆನ್ಸರಿಗೆ ಬೇಕಾಗಿದ್ದು ದೀನ ಹೃದಯವನ್ನ ಹೊಂದಿರುವ ಮನುಷ್ಯರು ಅಷ್ಟೇ. ಆದ್ರಿಂದಲೇ ಬಡವರನ್ನ, ನಿರ್ಗತಿಕರನ್ನ ಧರ್ಮಸಭೆಯ ಆಸ್ತಿ ಅಂತ ಕರೀತಾರೆ. ಈ ನಿಟ್ಟಿನಲ್ಲಿ ಇಂದಿನ ಮೊದಲನೇ ವಾಚನವನ್ನು ನಾವು ನೋಡಿದ್ರೆ ಈ ಒಂದು ಸನ್ನಿವೇಶ ಸಂತ ಲಾರೆನ್ಸರ ಜೀವನದಲ್ಲಿ ಎಷ್ಟು ಪ್ರೀತಿಯನ್ನ ತುಂಬಿಕೊಂಡಿದ್ರು ಅವರು ತಮ್ಮ ಹೃದಯದಲ್ಲಿ ಅನ್ನೋದನ್ನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ದೇವರ ವಾಕ್ಯ ಹೇಳ್ತದೆ, ನೀವು ದೇವರಿಂದ ಆಯ್ಕೆಯಾದವರು. ಇಲ್ಲಿ ನೆರೆದಿರುವಂತ ನೀವೆಲ್ಲರೂ ದೇವರಿಂದ ಆಯ್ಕೆಯಾದವರು ದೀಕ್ಷಾ ಸ್ಥಾನದ ಮೂಲಕ. ದೀಕ್ಷಾ ಸ್ಥಾನದಲ್ಲಿ ಧರ್ಮ ಕೇಂದ್ರದ ಗುರುಗಳು ದೀಕ್ಷೆ ಕೊಡ್ಬೇಕಾದ್ರೆ ಹೇಳ್ತಾರೆ, ದೀಕ್ಷಾ ಸ್ಥಾನ ಕೊಡ್ಬೇಕಾದ್ರೆ ನಿನ್ನನ್ನ ದತ್ತು ಮಗನಾಗಿ ದೇವರು ಸ್ವೀಕರಿಸಿದ್ದಾರೆ. ಈ ಭೂಲೋಕದ ದೃಷ್ಟಿಯಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೆ ಜೀವ ಕೊಟ್ಟಿರಬಹುದು, ಆದರೆ ನೀವು ಸೇರಿದವರು ದೇವರಿಗೆ. ಆದ್ದರಿಂದ ನೀವು ಆಯ್ಕೆ ಆಗಿರುವುದು ದೇವರಿಂದ. ನೀವು ದೇವರಿಗೆ ಪ್ರೀತಿ ಪಾತ್ರರು, ಸ್ವಂತ ಜನರು. ಈಗಿರಲಾಗಿ ಪ್ರೀತಿ ಅಂತ ಹೇಳ್ತಾ ಇದ್ದೆ. ಪ್ರೀತಿ ಅಂದ್ರೆ ಏನು? ಯಾರಾದ್ರೂ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಅದು ಪ್ರೀತಿ ಅಂತ ಹೇಳ್ತೇವಾ? ಸಮಾಜದ ದೃಷ್ಟಿಯಲ್ಲಿ ಯಾರಾದ್ರೂ ಒಬ್ಬ ಗಂಡು ಹೆಣ್ಣು ಕೈ ಹಿಡ್ಕೊಂಡು ಹೋದ್ರೆ ಅದು ಪ್ರೀತಿ. ಯಾವಾಗ್ಲೂ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅದು ಪ್ರೀತಿ. ಯಾವಾಗ್ಲೂ ಕಿಸ್ ಮಾಡ್ತಾ ಇದ್ರೆ ಅದು ಪ್ರೀತಿ. ಆದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ಅದು ನಿಜವಾದ ಪ್ರೀತಿ ಅಲ್ಲ. ಪ್ರೀತಿಯ ಮತ್ತೊಂದು ರೂಪವೇ ಇಂದು ಸಂತ ಪೌಲರು ಕೊಲೊಸ್ಸರಿಗೆ ನುಡಿಯುವಂತ ವಾಕ್ಯಗಳು. ದಯೆ, ಕರುಣೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ಪ್ರೀತಿಯ ಮತ್ತೊಂದು ರೂಪ. ಯಾಕೆಂತ ಹೇಳಿದ್ರೆ, ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಕನಿಕರ ತೋರಿಸ್ತೀರ. ಯಾರಾದ್ರೂ ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರು ಏನೇ ತಪ್ಪು ಮಾಡ್ಲಿ ಅವರನ್ನ ಕ್ಷಮಿಸ್ತೀರ, ಅವರಿಗೆ ಸಹನೆಯನ್ನ ತೋರ್ತೀರ, ಅವರ ಮೇಲೆ ನೀವು ಸದಾ ಅವ್ರು ಹೇಳಿದಂತೆ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರ. ಹೌದೋ ಇವು? ಅದೇ ಒಬ್ಬ ವ್ಯಕ್ತಿಯನ್ನು ನೀವು ಪ್ರೀತಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅವನ್ ಸಣ್ಣ ತಪ್ಪು ಮಾಡಿದ್ರೆ ಸಾಕು ಅವನ ವಿರುದ್ಧವಾಗಿ ನಾವೆಷ್ಟು ಮಾತಾಡ್ತೇವೆ, ಅಥವಾ ಅವನೇನೇ ಸರಿ ಮಾಡಿದ್ರು ಅವನಲ್ಲಿ ಲೋಪ ದೋಷಗಳನ್ನ ನಾವು ಹುಡುಕ್ತಾ ಹೋಗ್ತೇವೆ. ಈ ನಿಟ್ಟಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಂತ ಲಾರೆನ್ಸರಂತೆ ಪ್ರೀತಿಮಯರಾಗಬೇಕು. ಆದ್ರಿಂದಲೇ ದೇವರ ವಾಕ್ಯ ಹೇಳುವಂಥದ್ದು, ನಿಮ್ಮಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರಲಿ, ಪ್ರೀತಿಯೇ ಸಮಸ್ತವನ್ನ ಸಂಪೂರ್ಣಗೊಳಿಸುವ ಬಂಧನ.
ಯಾವ ವ್ಯಕ್ತಿಯಲ್ಲಿ ಪ್ರೀತಿ ಇರ್ತದೋ ಅವನು ಯಾವ ವ್ಯಕ್ತಿಯ ಸ್ಟೇಟಸ್ ಅನ್ನು ನೋಡೋದಿಲ್ಲ, ಯಾವ ವ್ಯಕ್ತಿ ಹೇಗಿದ್ದಾನೆ ಏನು ನೋಡೋದಿಲ್ಲ, ಬದಲಾಗಿ ಅವನಿಗೆ ತನ್ನ ಸಂಬಂಧಗಳು ಮುಖ್ಯವಾಗ್ತದೆ. ಆ ಸಂತ ಲಾರೆನ್ಸರಿಗೂ ಸಹ ಧರ್ಮಸಭೆ ಎಂದಾಕ್ಷಣ ಅವರಿಗೆ ನೆನಪಾಗಿರೋದು ಯಾವುದು? ಜನರು, ದೈವ ಭಕ್ತರು. ಆದ್ದರಿಂದಲೇ ಎಲ್ಲ ಬಡವರನ್ನ, ನಿರ್ಗತಿಕರನ್ನ ಆ ರಾಜನ ಮುಂದೆ ನಿಲ್ಲಿಸಿ ಇವರು ಧರ್ಮಸಭೆಯ ಆಸ್ತಿ ಅಂತ ಹೇಳಿದ್ರು. ಇನ್ನು ನಾವು ಸಹ ನಮ್ಮ ಆಸ್ತಿಗಳು ಯಾವುದಾಗಿದೆ? ಅನೇಕ ಬಾರಿ ಒಂದು ಗುಂಟೆ, 2 ಗುಂಟೆ, 1 ಎಕರೆ, 2 ಎಕರೆ ಜಮೀನ್ ನಮಗೆ ನಮ್ಮ ಸಂಬಂಧಗಳಿಗಿಂತ ಹೆಚ್ಚಾಗುತ್ತದೆ. ಹಣ, ಐಶ್ವರ್ಯ ನಮ್ಮ ಬಾಂಧವ್ಯಕ್ಕಿಂತ ಹೆಚ್ಚಾಗ್ತದೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ಸಂದೇಶ ದೇವರ ವಾಕ್ಯದಿಂದ ನಮಗೆ ಸಿಗುತ್ತಾ ಇರುವುದು, ನಿಮ್ಮ ಸಂಬಂಧಗಳಿಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಅನೇಕ ಬಾರಿ ನಾವು ನೋಡಿರ್ತೇವೆ, ಯಾವುದೋ ಒಂದು ಕಾರಣದಿಂದ ಅಣ್ಣ ತಮ್ಮದಿರು ಜಗಳ ಆಡ್ಕೊಂಡಿರ್ತಾರೆ. ಆದ್ರೆ 10 ವರ್ಷ, 20 ವರ್ಷ, 30 ವರ್ಷ ಆದ್ರೂ ಸಹ ಒಡಹುಟ್ಟಿ ಬದುಕಿದವರು ಮುಖ ನೋಡೋದಕ್ಕೆ ಸಿದ್ಧ ಇರೋದಿಲ್ಲ, ಮಾತಾಡೋದಕ್ಕೆ ಪರಸ್ಪರ ಸಿದ್ಧ ಇರೋದಿಲ್ಲ. ಕಾರಣ ಅವರಲ್ಲಿ ಪ್ರೀತಿಯ ಕೊರತೆ. ದಯೆ ತೋರಲು ಅವರು ಮರೆತಿದ್ದಾರೆ, ಕರುಣೆ ತೋರಲು ಮರೆತಿದ್ದಾರೆ, ಕ್ಷಮೆ ನೀಡಲು ಮರೆತಿದ್ದಾರೆ, ಬೇರೆಯವರಿಗೆ ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಮರೆತಿದ್ದಾರೆ. ನೀವು ನಿಜವಾಗಿಯೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಶಾಂತಿಯ ಗುಣ ಇರಬೇಕು, ಸಹನೆಯ ಗುಣ ಇರಬೇಕು, ತಾಳ್ಮೆಯ ಗುಣ ಇರಬೇಕು, ಪರಸ್ಪರ ಕ್ಷಮಿಸುವ ಗುಣ ಇರಬೇಕು. ಸಂತ ಲಾರೆನ್ಸರು ಸಹ ಅವರ ಜೀವನದಲ್ಲಿ ಒಂದು ಸನ್ನಿವೇಶ ನಾವು ನೋಡುತ್ತೇವೆ. ಅವರು ಯಾವಾಗ ಧರ್ಮಸಭೆಯ ಆಸ್ತಿಯನ್ನ, ಹಣ ಸಂಪತ್ತನ್ನ ರಾಜನಿಗೆ ಕೊಡ್ಲಿಲ್ವೋ ಆಗ ಅವನನ್ನ ಕೊಲ್ಲೋದಿಕ್ಕೆ ರಾಜ ಆಜ್ಞೆ ಮಾಡ್ತಾನೆ. ಅದು ಯಾವ ರೀತಿ? ಒಂದು ಕಬ್ಬಿಣದ ಇದನ್ನ ತಂದು ಅದ್ರ ಮೇಲೆ ಅವರನ್ನ ಬೇಯಿಸ್ತಾರೆ. ಎಷ್ಟು ಕಷ್ಟಕರ! ನಾವು ಒಮ್ಮೆ ಏನಾದ್ರೂ ಒಂದು ಬೆಂಕಿಯಲ್ಲಿ ಸ್ವಲ್ಪ ಸುಟ್ಕೊಂಡ್ರೆ ಸಾಕು, ಎಷ್ಟು ನೋವನ್ನು ಅನುಭವಿಸ್ತೇವೆ. ಆದ್ರೆ ಸಂತ ಲಾರೆನ್ಸರು ಅವರನ್ನ ಒಂದು ತಟ್ಟೆಯ ಮೇಲೆ ಅಥವಾ ಪ್ಲೇಟ್ನ ಇದ್ರ ಮೇಲೆ ಅವರನ್ನ ಬೇಯಿಸ್ತಾರೆ. ಕೆಳಗಿಂದ ಬೆಂಕಿ ಹಾಕಿ ಅವರನ್ನ ಫ್ರೈ ಮಾಡಿದ ಹಾಗೆ, ಮೀನನ್ನ ಫ್ರೈ ಮಾಡಿದ ಹಾಗೆ ಫ್ರೈ ಮಾಡ್ತಾರೆ. ಆಗ ಅವರು ಹೇಳ್ತಾರೆ, ನನ್ನ ಒಂದು ಭಾಗ ಬೆಂದಿದೆ, ಇನ್ನೊಂದು ಭಾಗವನ್ನ ನನಗೆ ತಿರುಗಿಸಿ ಬೇಯಿಸಿ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹೇಳುವ ಹಾಗೆ, ನಿನ್ನ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ಒಡ್ಡು, ನಿನ್ನ ಶತ್ರುವನ್ನ ನೀನು ಪ್ರೀತಿಸು, ನಿನ್ನನ್ನು ದ್ವೇಷಿಸುವವರಿಗಾಗಿ ನೀನು ಪ್ರಾರ್ಥಿಸು, ನಿನ್ನನ್ನು ಪೀಡಿಸುವವರನ್ನ ನೀನು ಆಶೀರ್ವದಿಸು. ಇದು ದೇವರ ಪ್ರೀತಿ. ಸಂತ ಲಾರೆನ್ಸ್ ಅವರು ಇದನ್ನ ಅಕ್ಷರಶ ನೆರವೇರಿಸಿದರು. ಯೇಸು ಹೇಳ್ತಾ ಇದ್ದಾರೆ, ನೀನು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡು. ಆದ್ರಿಂದ ಅವರು ಹೇಳ್ತಾರೆ, ನನ್ನ ಒಂದು ಭಾಗ ಬೆಂದಿದೆ, ಮತ್ತೊಂದು ಭಾಗ ತಿರುಗಿಸಿ ನನ್ನನ್ನು ಬೇಯಿಸಿ. ಅದು ದೈವ ಪ್ರೀತಿಯಿಂದ ತುಂಬಿದ ಹೃದಯ ಮಾತ್ರ ಅಷ್ಟು ಕಷ್ಟವನ್ನ, ನೋವನ್ನ ಅನುಭವಿಸಲು ಸಾಧ್ಯ. ಆದ್ದರಿಂದ ಮೊದಲನೇದಾಗಿ ಪ್ರಿಯರೇ, ನಮ್ಮ ಹೃದಯವನ್ನ, ನಮ್ಮ ಕುಟುಂಬವನ್ನ ಪ್ರೀತಿಯಿಂದ ತುಂಬಿಸೋಣ. ಆ ಪ್ರೀತಿಯಿಂದ ತುಂಬಿಸಿದಾಗ ನಾವು ಕ್ಷಮೆ ಕೊಡ್ತೇವೆ. ಬೇರೆಯವರು ನಮಗೆ ಎಷ್ಟೇ ನೋವನ್ನ ತಂದರೂ ಸಹ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ನಮಗೆ ಸಿಗ್ತದೆ. ನೀವು ಹೇಳ್ಬೋದು, ಸ್ವಾಮಿ ಹಾಗಾದ್ರೆ ನಾವು ಎಷ್ಟಂತ ಸಹಿಸಿಕೊಳ್ಳೋದು? ನನ್ನ ತಮ್ಮ ನನಗೆ ಪ್ರತಿದಿನ ನೋವನ್ನ ಕೊಡ್ತಾ ಇದ್ದಾನೆ, ನಾನು ಎಲ್ಲೇ ಹೋಗ್ಲಿ ಅಲ್ಲಿ ನನ್ನ ಮಾನಾಂಗ ಮಾಡ್ತಾನೆ, ನನ್ನ ವಿರುದ್ಧ ಮಾತಾಡ್ತಾನೆ. ಆದ್ರೆ ಯೇಸು ಹೇಳುವಂತ ವಾಕ್ಯ, ಸ್ವತಃ ಪೇತ್ರರು ಬಂದು ಯೇಸುವನ್ನ ಕೇಳ್ತಾರೆ, ನನ್ನ ಸಹೋದರ ನನಗೆ ಅಪರಾಧವನ್ನ ಮಾಡ್ತಾ ಇದ್ದಾನೆ, ನಾನು ಎಷ್ಟು ಬಾರಿ ಅವನನ್ನ ಕ್ಷಮಿಸಬೇಕು? ಆಗ ಪ್ರಭು ಯೇಸು ಹೇಳುವ ವಾಕ್ಯ, 7 ಸಾರಿ ಅಲ್ಲ, 70 ಸಾರಿ, ಅಗಣಿತವಾದದ್ದು, ಲೆಕ್ಕಕ್ಕೆ ಇಲ್ಲದಷ್ಟು ಸಾರಿ ನೀನು ಕ್ಷಮಿಸು. ಯೇಸು ಸಹ ಆ ಶಿಲುಬೆಯ ಮೇಲೆ ಮಾಡಿದ್ದು ಅದನ್ನೇ, ಕ್ಷಮೆ. ನಿಮ್ಮ ಕುಟುಂಬದಲ್ಲಿ ನಿಮಗೆ ಶಾಂತಿ ಬೇಕೆ? ನಿಮ್ಮ ಬದುಕಿನಲ್ಲಿ ನಿಮಗೆ ಶಾಂತಿ, ನೆಮ್ಮದಿ ಬೇಕೆ? ಮೊದಲನೇದಾಗಿ ಪ್ರಿಯರೇ, ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನಾನು ಎಷ್ಟು ಜನರೊಂದಿಗೆ ಇಂದು ಮಾತನಾಡುವುದನ್ನು ಬಿಟ್ಟಿದ್ದೇನೆ, ಎಷ್ಟರೊಂದಿಗೆ ನಾನು ಆ ಕ್ಷಮೆಯನ್ನು ನೀಡಲು ಮರೆತಿದ್ದೇನೆ. ಎಷ್ಟೋ ಮನೋವೈಜ್ಞರು ನುಡಿತಾರೆ, ಈ ಮನುಷ್ಯನಲ್ಲಿ ಇಂದು ಪ್ರಾಬ್ಲಮ್ಸ್ಗಳು ಹೆಚ್ಚಾಗ್ತಾ ಇದೆ, ಅನಾರೋಗ್ಯ ಹೆಚ್ಚಾಗ್ತಾ ಇದೆ. ಕಾರಣ ಅವನು ಕ್ಷಮಿಸುವುದನ್ನ ಮರೆತಿದ್ದಾನೆ. ತನ್ನ ಸಹೋದರ ಸಹೋದರಿಯರನ್ನ, ಸಂಬಂಧಿಕರನ್ನ ಕ್ಷಮಿಸದೆ ಇರುವುದರಿಂದಲೇ ಅವನಲ್ಲಿ ಹೆಚ್ಚು ಅನಾರೋಗ್ಯ ನಡೀತಾ ಇದೆ. ಅವನ ಮೆದುಳಿನಲ್ಲಿ ಶಾಂತಿ ಇಲ್ಲ, ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾರಣ ಅವನ ಕೈ ನೆನಪುಗಳನ್ನು ಅವನು ಸ್ಟೋರೇಜ್ ಮಾಡ್ಕೊಂಡಿದ್ದಾನೆ ತನ್ನ ಹೃದಯವನ್ನು. ನಮ್ಮ ಹೃದಯದಲ್ಲಿ ನಾವು ಆ ಕೆಟ್ಟ ನೆನಪುಗಳನ್ನ, ನೋವುಗಳನ್ನೇ ತುಂಬಿಕೊಂಡಿದ್ರೆ ಆ ಹೃದಯದಲ್ಲಿ ಎಲ್ಲಿ ಶಾಂತಿ? ಆ ಶಾಂತಿಯೇ ಯಾವಾಗಲೂ ತುಂಬಿರ್ತದೆ. ಸೊ ಆದ್ರಿಂದ ಇಂದು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನುಡಿತಾ ಇದೆ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ನೀನು ಕ್ಷಮಿಸಿ ಬಿಡು.
ಯಾಕೆಂದ್ರೆ ಯೇಸು ನಿನ್ನನ್ನು ಕ್ಷಮಿಸಿದ್ದಾನೆ. ಈ ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ. ನನ್ನ ತಮ್ಮ ಆಗ್ಬೋದು, ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಎಲ್ಲರಲ್ಲೂ ನ್ಯೂನತೆಗಳಿರ್ತದೆ. ಎಲ್ಲರೂ ಒಂದಲ್ಲ ಒಂದು ಸನ್ನಿವೇಶಕ್ಕೆ ಸಿಲುಕಿ ನಮ್ಮ ಮನಸ್ಸುಗಳನ್ನು ವಹಿಸಿರ್ತಾರೆ. ಆದರೆ ಪ್ರೀತಿ ನಮ್ಮ ಕುಟುಂಬದಲ್ಲಿ, ನಮ್ಮ ಹೃದಯದಲ್ಲಿ ಇದ್ರೆ ಎಂಥ ಸನ್ನಿವೇಶಗಳಾಗಿರ್ಲಿ ಅವರನ್ನ ಕ್ಷಮಿಸಿ ಆ ಸನ್ನಿವೇಶವನ್ನು ಸಹಿಸಿಕೊಂಡು ಸಹನೆಯಿಂದ ಶಾಂತಿ ಸ್ಥಾಪಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರಲಿ. ಎರಡನೇದಾಗಿ ಇಂದಿನ ಶುಭ ಸಂದೇಶದ ಕಡೆ ನಾವು ಮನಸ್ಸು ಮಾಡಿದರೆ, ನಮ್ಮ ಹೃದಯವನ್ನು ತೆರೆದು ನೋಡಿದರೆ ಪ್ರಿಯರೇ, ಪ್ರಭು ಯೇಸು ಒಬ್ಬ ಕ್ರೈಸ್ತನಾಗಿ ನಾವು ಯಾವ ರೀತಿ ಜೀವಿಸಬೇಕು ಎಂಬುದನ್ನ ಸುವಿವರವಾಗಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಮೊದಲನೇದಾಗಿ ಯೇಸು ಹೇಳ್ತಾ ಇದ್ದಾರೆ, ಶತ್ರುವನ್ನ ಪ್ರೀತಿಸಿರಿ, ಅವರನ್ನ ಒಳಿತನ್ನೇ ಮಾಡಿರಿ, ಪ್ರತಿಯಾಗಿ ಯಾವತ್ತೂ ಸಹ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬೇಡಿ. ಅದೇ ರೀತಿ ನೀವು ದುರ್ಜನರಿಗೆ ಒಳ್ಳೆಯ ದೇವರು, ದುರ್ಜನರಿಗೆ ಒಳ್ಳೆಯವರು, ಕೃತಜ್ಞರಿಗೆ ಒಳ್ಳೆಯವರು, ಅವರು ಎಲ್ಲರಿಗೂ ದಯೆ ತೋರುವ ತಂದೆಯಾಗಿದ್ದಾರೆ. ನಾವು ದಯೆ ತೋರೋಣ, ಬೇರೆಯವರಿಗೆ ಕರುಣೆ ತೋರೋಣ. ಆಗ ಮಾತ್ರ ನಮ್ಮ ಹೃದಯ ಯೇಸುವಿನ ಹೃದಯದಂತೆ ಆಗುವುದು. ನಾವು ಪ್ರತಿ ಬಾರಿ ಪೂಜೆಯಲ್ಲಿ ಭಾಗವಹಿಸಿದಾಗ ಪರಮ ಪ್ರಸಾದವನ್ನು ಸ್ವೀಕರಿಸ್ತೇವೆ. ಆ ಪರಮ ಪ್ರಸಾದವನ್ನು ಸ್ವೀಕರಿಸಿದಾಗ ಪ್ರಿಯರೇ, ಯಾವಾಗಲೂ ನೆನಪಿರಿ, 2025 ವರ್ಷಗಳ ಹಿಂದೆ ಯೇಸು ಯಾರನ್ನಾದ್ರೂ ಮುಟ್ಟಿದ್ರೆ ಸಾಕು, ಅವರಲ್ಲಿದ್ದ ರೋಗ ಸೌಖ್ಯಗಳು ಗುಣವಂತಾಯಿತು. ಇಂದು ನಾವು ಆ ಪರಮ ಪ್ರಸಾದದಲ್ಲಿ ಯೇಸುವನ್ನ ಮುಟ್ಟುವುದಷ್ಟೇ ಅಲ್ಲ, ಅವರನ್ನೇ ನಾವು ಸ್ವೀಕರಿಸ್ತಾ ಇದ್ದೇವೆ. ಸಂತ ಪೌಲರು ನುಡಿತಾರೆ, ಒಂದೇ ರೊಟ್ಟಿಯಿಂದ ನಾವು ಭುಜಿಸುವುದರಿಂದ ಒಂದೇ ದೇಹವಾಗಿ, ಅಂಗಾಂಗಗಳಾಗಿ ಮಾರ್ಪಡುತ್ತೇವೆ. ಈ ನಿಟ್ಟಿನಲ್ಲಿ ಯಾಕೆ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೀತಾ ಇಲ್ಲ? ಆ 18 ವರ್ಷದಿಂದ ರಕ್ತಸ್ರಾವದಿಂದ ನರಳುತ್ತಿದ್ದ ಆ ಮಹಿಳೆ ಯೇಸುವನ್ನ ಮುಟ್ಟಲಿಲ್ಲ. ಯೇಸು ಹಾಕಿಕೊಂಡ ಒಂದು ಬಟ್ಟೆಯನ್ನ ಮುಟ್ಟಿದ್ರು ಅಷ್ಟೇ, ಬಟ್ಟೆಯ ಅಂಚನ್ನ ಮುಚ್ಚಿದ್ರು. ತಕ್ಷಣ ಆಕೆಗೆ ರೋಗ ಸೌಖ್ಯ ದೊರಕಿತು. ಇನ್ನು ನಾವು ಸಂಪೂರ್ಣವಾಗಿ ಆ ಪರಮ ಪ್ರಸಾದದ ಯೇಸುವನ್ನೇ ಸ್ವೀಕರಿಸ್ತಾ ಇದ್ದೇವೆ. ಆದರೂ ಸಹ ನಮ್ಮಲ್ಲಿ ಅನೇಕ ಬಾರಿ ಅದ್ಭುತಗಳು ನಡೆಯುವುದಿಲ್ಲ, ರೋಗ ಸೌಖ್ಯಗಳು ಗುಣವಾಗುವುದಿಲ್ಲ. ಕಾರಣ ನಮ್ಮ ಹೃದಯದಲ್ಲಿ ನಾವು ಕಲ್ಲನ್ನಾಗಿಸಿಕೊಂಡಿದ್ದೇವೆ. ನಮ್ಮ ಹೃದಯದಲ್ಲಿ ನಾವು ಪ್ರೀತಿಯನ್ನು ತುಂಬಿಸಿಕೊಳ್ಳದೆ, ನಮ್ಮ ಹೃದಯದಲ್ಲಿ ಸದಾ ನಮ್ಮ ನೆರೆಹೊರೆಯವರು ಮಾಡಿದಂತಹ ದ್ರೋಹದ ಬಗ್ಗೆ, ನಮ್ಮ ನೆರೆಯವರು ಮಾಡಿದಂತಹ ನೋವಿನ ಬಗ್ಗೆ, ಮೋಸದ ಬಗ್ಗೆಯೇ ಅದನ್ನೇ ಯೋಚಿಸ್ತಾ ಇರ್ತೇವೆ. ಆದರೆ ಯಾವಾಗ ಆ ಯೋಚನೆಗಳನ್ನು ತೆಗೆದು ಹಾಕ್ತೇವೋ, ಯಾವಾಗ ಆ ಒಂದು ಕಹಿ ನೆನಪುಗಳನ್ನು ನಮ್ಮಿಂದ ತೆಗೆದು ಹಾಕ್ತೇವೋ, ಆಗ ನಮ್ಮ ಹೃದಯವು ಸಹ ದಯಾಪೂರಿತ ಹೃದಯವಾಗುತ್ತದೆ. ದೇವರು ಅಷ್ಟು ಸುಲಭವಾಗಿ ನಮಗೆ ಕ್ಷಮೆ ಕೊಡುತ್ತಾರೆ. ಕಾರಣ ಅವರ ಹೃದಯದಲ್ಲಿ ನನ್ನ ಮಗ ಈ ತರ ಮಾಡಿದ, ನನ್ನ ಮಗಳು ಇಂಥ ದುಷ್ಟತೆಗಳಿಗೆ ಒಳಗಾಗಿದ್ದಾಳೆ ಅಂತ ಕೊರಗೋದಿಲ್ಲ. ಯಾವಾಗ ಆ ಮಗಳು ತನ್ನ ದುಷ್ಟತವನ್ನ ಬಿಟ್ಟು ಬರ್ತಾಳೋ ಅಂತ ಹೇಳಿ ಕಾಯ್ತಾ ಇರ್ತಾರೆ ದೇವರು. ಆದ್ರಿಂದಲೇ ಯಾರಾದ್ರೂ ಒಬ್ಬ ವ್ಯಕ್ತಿ ತಾನು ಮಾಡಿದ ತಪ್ಪು ಅನ್ನೋದು ಮನವರಿಕೆ ಮಾಡಿಕೊಂಡು ಪಶ್ಚಾತ್ತಾಪ ಹೃದಯದಿಂದ ಯೇಸುವಿನ ಕಡೆಗೆ ತಿರುಗಿದರೆ ಸಾಕು, ತಕ್ಷಣ ದೇವರ ಹೃದಯ ಕರುಣೆಯಿಂದ ತುಂಬುತ್ತದೆ, ಕ್ಷಮೆ ಧಾರಾಳವಾಗಿ ಸುರಿಯುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇದು ಯೇಸು ಹೇಳುವಂತಹ ಕೊನೆಯ ವಾಕ್ಯಗಳು. ನೀವು ನಿಮ್ಮ ಬಗ್ಗೆ ತೀರ್ಪು ಕೊಡುವುದು, ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ನಿಮ್ಮ ಬಗ್ಗೆ ದೇವರು ತೀರ್ಪು ಕೊಡುವುದಿಲ್ಲ. ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ, ದೇವರು ನಿಮಗೂ ದಂಡನೆಗೆ ಗುರಿ ಮಾಡುವುದಿಲ್ಲ. ಪರರನ್ನ ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ. ಪರರಿಗೆ ಕೊಡಿರಿ, ದೇವರು ನಿಮಗೂ ಕೊಡುತ್ತಾರೆ. ನೀವು ಕೊಟ್ಟ ಅಳತೆಯಲ್ಲೇ ಅದುಮಿ ತುಡುಕಿ ನಿಮಗೆ, ನಿಮ್ಮ ಮಡಿಲಿಗೆ ಇನ್ನೂ ಹೆಚ್ಚಾಗಿ ಹಾಕುತ್ತಾರೆ. ನಾವು ಏನನ್ನ ಪರರಿಗೆ ಕೊಡ್ತೇವೋ ಅದು ನಮಗೆ ವಾಪಸ್ ಬರ್ತದೆ, 1 to double ಆಗಿ. ನಾವು ಪ್ರೀತಿಯನ್ನ ಕೊಟ್ರೆ ಪ್ರೀತಿ ವಾಪಸ್ ಬರ್ತದೆ, ದ್ವೇಷವನ್ನ ಕೊಟ್ರೆ ದ್ವೇಷ ವಾಪಸ್ ಬರ್ತದೆ, ಅಸೂಯೆಯನ್ನ ಕೊಟ್ರೆ ಅಸೂಯೆ ವಾಪಸ್ ಬರ್ತದೆ. ಆದ್ರೆ ನಾವು ಕ್ರೈಸ್ತರಾಗಿ ಸದಾ ಪ್ರೀತಿಯನ್ನ ಕೊಡೋಣ, ಕ್ಷಮೆಯನ್ನ ಕೊಡೋಣ, ಕರುಣೆಯನ್ನ ಕೊಡೋಣ ಅಂತ ಹೃದಯಗಳು ನಮ್ಮದಾದಾಗ ಸಂತ ಲಾರೆನ್ಸರಂತೆ ನಾವು ಸಹ ಯೇಸುವಿಗೆ ನೈಜ ಸಾಕ್ಷಿ ನೀಡುವ ಬದುಕು ನಮ್ಮದಾಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯಗಳು ಪ್ರಭು ಯೇಸುವಿನ ಹೃದಯದಂತೆ ಪ್ರೀತಿಯಿಂದ, ಕರುಣೆಯಿಂದ, ದಯೆಯಿಂದ, ಕ್ಷಮಿಸುವ ಗುಣಗಳ ಹೃದಯಗಳಾಗಿ ಮಾರ್ಪಡುವಂತೆ ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಬೇರೋಣ. ಚೇತನ ಪುಟದ ಸಂಖ್ಯೆ 203.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಸಂತ ಲಾರೆನ್ಸ್ ಅವರ ಸ್ಮರಣೆಯೆಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ನಿಮ್ಮ ಸಂತರನ್ನು ಸ್ತುತಿಸುವಾಗ ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ಅವರ ಯಾತನೆಗಳೇ ನಿಮ್ಮ ಮಹಾಶಕ್ತಿಯ ಅದ್ಭುತಗಳಾಗಿವೆ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ದಯೆಯಿಂದ ಅವರ ವಿಶ್ವಾಸಕ್ಕೆ ಉತ್ತೇಜನ ನೀಡುತ್ತೀರಿ. ಅವರ ಸಹನೆಗೆ ದೃಢ ನಿಲುವು ನೀಡುತ್ತೀರಿ. ಅವರ ಹೋರಾಟದಲ್ಲಿ ಜಯ ನಿಮ್ಮದೇ. ಆದುದರಿಂದ ಈ ಅಪರಗಳ ಎಲ್ಲ ಸೃಷ್ಟಿಗಳು ನಿಮ್ಮನ್ನು ಆರಾಧಿಸುತ್ತಾ ನವಗೀತೆಯನ್ನು ಹಾಡುತ್ತವೆ. ದೂತಗಣಗಳೊಂದಿಗೆ ನಾವು ನಿಮ್ಮನ್ನು ಹೊಗಳುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವು. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಲೇಪನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂಚೆ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆ ಹಾಗೂ ಪುನರು ದಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯ ನೀವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೂ ದಯೆ ತೋರಿರಿ. ಇಂದು ಬಲಿಪೂಜೆಯನ್ನು ಉದ್ದೇಶಿಸುವವರ ಮೇಲೂ, ಈ ನವೇನ ಭಕ್ತಿ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿರುವ ಸರ್ವರ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ದೇವರ ವಾಕ್ಯ ನಮಗೆ ನುಡಿಯುವಂತೆ ನಾವು ಸದಾ ಪ್ರೀತಿ ತುಂಬಿದ ಕುಟುಂಬಗಳಾಗಿ, ಪ್ರೀತಿ ತುಂಬಿದ ವ್ಯಕ್ತಿಗಳಾಗಿ ಜೀವಿಸುತ್ತಾ, ಪರಸ್ಪರ ಕ್ಷಮಿಸುತ್ತಾ, ದಯೆ ತೋರುತ್ತಾ, ಕರುಣೆ ತೋರುತ್ತಾ ಪ್ರಭುವನ್ನ ಪ್ರತಿಬಿಂಬಿಸಲು ಬೇಕಾದ ಕೃಪೆಗಾಗಿ ಪ್ರಭುವಿನ ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ನಾವು ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಕ್ಷಿತರಿಗೆ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರು ಈ ಲೋಕದ ಪಾಪಗಳನ್ನ ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಸಮ್ಯಕ್ ದಿಮಾಶ್ರಯ ಪಾನ್ ಸಂಖ್ಯೆ 159. ಜೀವಿತ ಕುವರ ಪೂರ್ತಿ ಸಾಗರ ಒಂದವೇ ಕ್ರಿಸ್ತ. ಸ್ವಾಗ ಸ್ವಾಗ ಸತಿರಯ ದುರ್ಗೋಳ್ಯ ಕಳ್ಸಮುಜ. जीवो गुंडो तो जीवितिका आत्ताच्या पासांतलो म्हाका रक्ता. जीवो गुंडो
बोरोगोळी तू शेळ्यांकरताय पाचव्या सोरोवाक ओढून पायताय बोरोगोळी तू शेळ्यांकरताय पाचव्या सोरोवाक ओढून पायताय जीवित सर्व तांबगैताय जीवित सर्व तांबगैताय सर्गीच्या सुखात ओढून पायताय जीविताक भरपूर पेसागोर वंदनी क्रिस्ता स्वागत स्वागत सगीराया दुर्बोळ्या खर्चन मोजा जीविताक भरपूर पेसागोर वंदनी क्रिस्ता
ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪವಿತ್ರ ಕೊಡುಗೆಗಳಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಸ್ಮರಣೆಯೆಂದು ನಾವು ಸಲ್ಲಿಸುವ ನಮ್ಮ ನಿಷ್ಠಾವಂತ ಸೇವೆಯ ಸ್ನಾನ ಸನ್ಮಾನವು ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ ಎಂದು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಮೊಣಕಾಲೂರೋಣ. ಪ್ರೀತಿಮಯ ಪ್ರಭು, ನಿಮ್ಮ ವಿಶ್ವಾಸಿ ಸೇವಕರಾದ ಸಂತ ಲಾರೆನ್ಸರ ನೆರವನ್ನು ಆದರ್ಶವನ್ನು ನಮಗೆ ಇದ್ದುದಕ್ಕಾಗಿ ನಿಮಗೆ ವಂದನೆಯನ್ನ ಸಲ್ಲಿಸುತ್ತೇವೆ. ನಮ್ಮ ಕ್ರೈಸ್ತಿಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದೂ ತೆಗೆಯದಂತೆ ಅನುಗ್ರಹಿಸಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ ಎಂದು ಸದಾ ಜೀವಿಸಿ ಯುಗ ಯುಗಾಂತರಕ್ಕೆ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಲಾರೆನ್ಸರಿಗೆ ನಾವು ಒಟ್ಟಾಗಿ ಪ್ರಾರ್ಥಿಸೋಣ. ಜಯಶಾಲಿ ಧರ್ಮಬಲಿಯಾದ ಸಂತ ಲಾರೆನ್ಸರೇ, ಯವನದಲ್ಲಿ ಕ್ರಿಸ್ತ ವಿಶ್ವಾಸಕ್ಕಾಗಿ ಕಠಿಣ ಕಷ್ಟಗಳನ್ನು ಅನುಭವಿಸಿ ಪ್ರಾಣಾರ್ಪಣೆ ಮಾಡಿದ ನೀವು ನಮ್ಮ ದೀನರ ಪ್ರಾರ್ಥನೆಗಳನ್ನು ಆಲಿಸಿರಿ. ಅಪಾರ ನಂಬಿಕೆಯಿಂದ ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಸಜೀವ ವಿಶ್ವಾಸ, ದೃಢನಂಬಿಕೆ, ದೇವರ ಮತ್ತು ಪರರ ನೈಜ ಪ್ರೀತಿ ನಮ್ಮಲ್ಲಿ ನೆಲೆಸುವಂತೆ ಮಾಡಿ ನಮ್ಮ ಅಂತಸ್ತಿಗೆ ಅನುಗುಣವಾಗಿ ಪವಿತ್ರತೆಯನ್ನು ನಮ್ಮಲ್ಲಿ ಪ್ರಚೋದಿಸಿರಿ. ಎಲ್ಲ ಆತ್ಮಿಕ ಮತ್ತು ಐಹಿಕ ಕ್ರಿಯೆಗೆ ನಾವು ವಿಧೇಯರಾಗುವಂತೆ ಮಾಡಿರಿ. ಕಡೆಗಣಿಸಲ್ಪಟ್ಟ ಬಡವರಿಗೆ, ಕಾಯಿಲೆ ಮತ್ತು ಕಷ್ಟ ಕೊರತೆಯಲ್ಲಿರುವ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ನೆರವನ್ನು ನೀಡುವಂತೆ ಕರುಣಿಸಿರಿ. ಅವಿಶ್ವಾಸಿಗಳಿಗೆ, ಅನಾಸಕ್ತರಿಗೆ ಸ್ವರ್ಗೀಯ ಬೆಳಕು ಲಭಿಸುವಂತೆ ಅನುಗ್ರಹಿಸಿರಿ. ನಿಮ್ಮ ಶಕ್ತಿಯುತ ಸಹಾಯದಿಂದ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯ ಹರಡಲಿ. ನಮ್ಮ ಆತ್ಮಿಕ ಮತ್ತು ದೈಹಿಕ ಅಗತ್ಯಗಳನ್ನು ನೆರವೇರಿಸಿರಿ. ನಮ್ಮ ಎಲ್ಲ ವೈಯಕ್ತಿಕ ಕೋರಿಕೆಗಳನ್ನು ಸಂತ ಲಾರೆನ್ಸರ ಪೂಜಾ ಅವಶೇಷದ ಮುಂದಿಟ್ಟು ಪ್ರಾರ್ಥಿಸೋಣ. ಅನೇಕರು ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗಳನ್ನು ಒಂದು ಕ್ಷಣ ಸ್ಮರಿಸಿ ಪ್ರಾರ್ಥಿಸೋಣ. ಒಂದು ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಸತೀಶ್ ಮಂದರು ಮತ್ತು ಕುಟುಂಬ, ಅವರ ಮಕ್ಕಳ ಹೆಸರಿನವಿ ಸಿಯಾನ, ಶೈನಾ ಮಂದರು, ಇವರಿಗಾಗಿ ಪ್ರಾರ್ಥಿಸೋಣ. ಪರೀಕ್ಷೆಗೆ ಸಿದ್ಧರಾಗುತ್ತಿರುವ, ಇಂದು ಪರೀಕ್ಷೆಯನ್ನು ಪ್ರಾರಂಭಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರ ಈ ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯಲು ಪವಿತ್ರಾತ್ಮರ ನೆರವನ್ನು, ಜ್ಞಾನ ವಿವೇಕವನ್ನು ಅನುಗ್ರಹಿಸಲಿ. ಉತ್ತಮ ಕೆಲಸಕ್ಕೆ ನಿರೀಕ್ಷಿಸುತ್ತಿರುವ ಎಲ್ಲ ಯುವಕ ಯುವತಿಯರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿರುವ ಎಲ್ಲ ವಯೋವೃದ್ಧರು, ಅಸ್ವಸ್ಥರಿಗಾಗಿ ಪ್ರಾರ್ಥಿಸೋಣ. ಈ ಆಲಯ ಇನ್ನು ಹೆಚ್ಚು ಹೆಚ್ಚು ಜನರನ್ನು, ಸಂತ ಲಾರೆನ್ಸರ ಭಕ್ತಾದಿಗಳನ್ನು ಕರೆತರಲಿ. ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಸಂತ ಲಾರೆನ್ಸರ ಮುಖಾಂತರ ದೈವಿಕ ಸ್ಪರ್ಶವನ್ನು ಪಡೆದು ಅವರ ಬೇಡಿಕೆ ಪ್ರತಿಫಲಿಸುವಂತೆ ಪ್ರಾರ್ಥಿಸೋಣ. ಈ ಆಲಯ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆದು ವಿಶ್ವಾಸದ ತಾಣವಾಗಿ ಮಾರ್ಪಡಲಿ. ನಮ್ಮೆಲ್ಲ ಕುಟುಂಬಗಳನ್ನು ಸಮರ್ಪಿಸೋಣ. ಕುಟುಂಬದಲ್ಲಿರುವ ಕಷ್ಟ, ನೋವು, ಬಿರುಕುಗಳು, ಅಸಮಾಧಾನ, ವೈಷಮ್ಯ ಎಲ್ಲವೂ ತೊಡೆದು ಹೋಗಿ ಸಂತರ ಮುಖಾಂತರ ಅಲ್ಲಿ ಪ್ರೀತಿ, ಶಾಂತಿ, ಸಮಾಧಾನ ನೆಲೆಸುವಂತಾಗಲಿ. ಈ ಧರ್ಮ ಕೇಂದ್ರಕ್ಕೋಸ್ಕರ ಪ್ರಾರ್ಥಿಸೋಣ.
ಧರ್ಮ ಕೇಂದ್ರದ ಐಕ್ಯತೆಯಿಂದ ಪ್ರೀತಿ ಸಾಮರಸ್ಯದಿಂದ ಕ್ರಿಸ್ತರನ್ನು ಪ್ರತಿನಿಧಿಸುವ, ಕ್ರಿಸ್ತರಿಗಾಗಿ ಜೀವಿಸುವ ಧರ್ಮ ಕೇಂದ್ರವಾಗಿ ಮಾರ್ಪಡಲಿ. ಎಲ್ಲ ಉದ್ದೇಶಗಳನ್ನು ಪ್ರಭುವಿಗೆ ಸಮರ್ಪಿಸಿ ಈಡೇರಿಸಿರೆಂದು ಪ್ರಾರ್ಥಿಸುತ್ತಾ, ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ ಸಭ್ಯ ಕ್ರಿಸ್ತೀಯ ಬಾಳನ್ನು ಜೀವಿಸಲು ಭಾಗ್ಯವಾದ ಮರಣವನ್ನು ಹೊಂದಲು ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಅನಾದಿ ಅನಂತ ದೇವರನ್ನು ಸ್ತುತಿಸುವ ಅವಕಾಶ ಪಡೆಯುವಂತೆಯೂ ನಿಮ್ಮನ್ನು ವಿನಂತಿಸುತ್ತೇವೆ. ರೋಗಗ್ರಸ್ತರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಅನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸುತ್ತೀರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ಈಕ್ಷಿಸಿರಿ. ಅವರನ್ನು ಎಲ್ಲ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲ ಮಾನಸಿಕ ಮತ್ತು ದೈಹಿಕ ನೋವನ್ನ ವೇದನೆಯನ್ನ ತೆಗೆದು ಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸಿರುವ ಈ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು, ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ, ಆತ್ಮಸಂತೃಪ್ತಿ ಅವರದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವ ಭಾಗ್ಯವನ್ನು ಪಡೆಯುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಎದ್ದು ನಿಲ್ಲೋಣ. ಪ್ರಭು ಕ್ರಿಸ್ತರು ನಿಮ್ಮೊಳಗಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಬಲಪಡಿಸಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ಸ್ವರ್ಗ ಸಾಮ್ರಾಜ್ಯದಿಂದ ಇಳಿದು ಬಂದು ಸದಾಕಾಲ ನಿಮ್ಮಲ್ಲೂ ನಿಮ್ಮ ಕುಟುಂಬಗಳಲ್ಲೂ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದಯಮಾಡಿ ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಈ ಸಂತ ಲಾರೆನ್ಸರ ತಿಂಗಳ ನವೇನ ಭಕ್ತಿ ಕಾರ್ಯವನ್ನು ಎಲ್ಲ ರೀತಿಯಲ್ಲಿ ನೆರವೇರಿಸಲು ಅಗತ್ಯವಾದ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ಆ ತ್ರೇಕ ದೇವರಿಗೆ ಸಂತ ಲಾರೆನ್ಸರ ಮುಖಾಂತರ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಬಲಿಪೂಜೆಯನ್ನು ಅರ್ಪಿಸಿ ಪವಿತ್ರ ಆರಾಧನೆಯನ್ನು ನಡೆಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿದ ಗುರುಗಳು ಒಂದನೇ ಸ್ವಾಮಿ ವಿಲಿಯಂ ಬರ್ನಾರ್ಡ್. ದಯಮಾಡಿ ಮುಂದೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೆಲವರು ಗುರುಗಳನ್ನು ನೋಡಿದ್ದೀರಿ, ಕೆಲವರಿಗೆ ಅಷ್ಟು ಪರಿಚಯ ಇಲ್ಲ. ಈ ಒಂದು ಕೊಗ್ರೆ ಧರ್ಮಕ್ಕೆ ಮೊದಲ ಬಾರಿಗೆ ಅಂದು ಅವರು ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಧರ್ಮಸಭೆಯ ಕಾನೂನು ಕ್ಯಾನನ್ ಲಾ ಅನ್ನು ಮುಗಿಸಿ ನಮ್ಮ ಧರ್ಮಕ್ಷೇತ್ರಕ್ಕೆ ಹಿಂದಿರುಗಿದ್ದಾರೆ. ಮೊಟ್ಟ ಮೊದಲ ಹೊಸದಾಗಿ ಪ್ರಾರಂಭವಾಗಿರುವ ಕೊಟ್ಟಿಗೆಹಾರ ಧರ್ಮ ಕೇಂದ್ರದಲ್ಲಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನನ್ನ ಸಹಪಾಠಿ ಜೊತೆಗಾರ ಗುರುಗಳು ಕೂಡ ಇವರು ನಮ್ಮ ಧರ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಿಮಗೆ ತಿಳಿಸಿದ್ದೆ, ಹೊಸದಾಗಿ ಈ ಧರ್ಮಸಭೆಯ ಕಾನೂನು ಪ್ರಾರಂಭವಾಗಿದೆ. ಆ ಒಂದು 3 ಸದಸ್ಯರು ಗುರುಗಳು ಕ್ಯಾನನ್ ಲಾ ಮುಗಿಸಿದವರು ಇದರಲ್ಲಿ ಇದ್ದಾರೆ.
ಆದ್ದರಿಂದ ಈ ನ್ಯಾಯಾಧಿಕರಣದಲ್ಲಿ ಒಬ್ಬರು ಜಡ್ಜ್, ಇನ್ನೊಬ್ಬರು ಡಿಫೆಂಡರ್ ಆಫ್ ದ ಬಾಂಡ್ ಮತ್ತೆ ಜುಡಿಷಿಯಲ್ ವಿಕಾರ್, ಇವರು ಡಿಫೆಂಡರ್ ಆಫ್ ದ ಬಾಂಡ್ ಆಗಿ ಕೆಲಸವನ್ನು ನಮ್ಮ ಧರ್ಮಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದುದರಿಂದ ಹೊಸ ಧರ್ಮ ಕೇಂದ್ರ ಕೊಟ್ಟಿಗೆಯಾರ ಮತ್ತೆ ಜಾವಳಿ ಬಾಳೂರು ಈ ಮೂರು ಸೇರಿ ಒಂದು ಧರ್ಮ ಕೇಂದ್ರ, ಕೊಟ್ಟಿಗೆಯಾರ ಧರ್ಮ ಕೇಂದ್ರವಾಗಿದೆ. ಈ ಹೊಸದಾಗಿ ಒಂದು ಅಧಿಕಾರವನ್ನು ವಹಿಸಿಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ. ಉತ್ತಮ ಹಾಡುಗಾರರು, ಉತ್ತಮ ವಾದ್ಯ ನುಡಿಸುವವರು, ಹೀಗೆ ಹಲವಾರು ರೀತಿಯಲ್ಲಿ ಅತಿ ಸರಳ ಜೀವಿ. ಈ ಒಂದು ಸರಳತೆಯಿಂದ ಉತ್ತಮವಾದ ಪ್ರಬೋಧನೆಯನ್ನು ಮಾಡುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ನಮ್ಮ ಕರೆಗೆ ಒಳಗೊಟ್ಟು ಇಂದು ಈ ಉಪಧರ್ಮ ಕೇಂದ್ರಕ್ಕೆ ಬಂದು ಈ ನವೇನ ಭಕ್ತಿ ಕಾರ್ಯವನ್ನು ನೆರವೇರಿಸಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಗೌರವಿಸುತ್ತೇನೆ. ದಯಮಾಡಿ ಸತೀಶ್ ಮಂತೆರೋ ಇವರು ಬಂದು ಶಾಲನ್ನು, ಜೆರಾಲ್ಡ್ ಪಾಯಸ್ ಹಾರವನ್ನು, ಶಾಂತಿ ಡಿಕ್ರೂಸ್ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಪ್ಪಾಳ ಹೊಡೆದು ಅವರನ್ನು ನಾವು ಅಭಿನಂದಿಸುತ್ತೇವೆ. ಧನ್ಯವಾದಗಳು ಗುರುಗಳೇ, ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮಗಾಗಿ ನಿಮ್ಮ ಅನುದಿನದ ಬಲಿಪೂಜೆಯಲ್ಲಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಪ್ರಿಯರೇ, ಅಂತೆಯೇ ಇಂದು ನಮ್ಮ ಜೊತೆಗಿರುವ ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿದ ಒಂದನೆಯ ಸ್ವಾಮಿ ಆದರ್ಶ್ ಇವರು ಕೂಡ ಮಾಗುಂಡಿ ಧರ್ಮ ಕೇಂದ್ರದಲ್ಲಿ ನೂತನ ಧರ್ಮ ಕೇಂದ್ರ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೂ ಕೂಡ ನಾವು ಶುಭ ಹಾರೈಸುತ್ತಾ ಈ ಒಂದು ನಮ್ಮ ಉಪಧರ್ಮ ಕೇಂದ್ರಕ್ಕೆ ಬಂದು ನಮಗಾಗಿ ಪ್ರಾರ್ಥಿಸಿದ್ದಕ್ಕಾಗಿ ನಿಮಗೆ ತುಂಬ ಮನದ ಕೃತಜ್ಞತೆಯನ್ನು ವಂದನೆ ಸಲ್ಲಿಸುತ್ತೇವೆ. ಇವರು ಕೂಡ ಉನ್ನತ ಅಭ್ಯಾಸವನ್ನು ಮುಗಿಸಿ ಬೈಬಲ್ ಶ್ರೀಗಂಧದಲ್ಲಿ ಬೈಬಲ್ ಆಯೋಗದ ನಿರ್ದೇಶಕರಾಗಿ ನಮ್ಮ ಧರ್ಮಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇವರಿಗೂ ಶುಭ ಕೋರುತ್ತಾ ನಮ್ಮ ಪ್ರಾರ್ಥನೆಯ ಭರವಸೆಯನ್ನು ನಿಮಗೆ ತಿಳಿಸುತ್ತೇವೆ. ವಂದನೆಗಳು ಗುರುಗಳೇ. ಚಪ್ಪಾಳೆ ಹೊಡೆದು ಪ್ರಿಯರೇ, ಇಂದು ಅನ್ನ ಸಂತರ್ಪಣೆಯನ್ನು ನೀಡುತ್ತಿರುವ ನಮ್ಮ ಸತೀಶ್ ಮಂದರು ಮತ್ತು ಕುಟುಂಬ, ಅವರ ಮಕ್ಕಳ ಹೆಸರಿನಲ್ಲಿ ಸಿಯಾನಾ, ಶೈನಾ ಇವರ ಹೆಸರಿನಲ್ಲಿ ದೇವರು ಸಂತ ಲಾರೆನ್ಸರು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಇಂದು ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದಾರೆ. ಈ ಕುಟುಂಬಕ್ಕೆ ನಾನು ವಂದನೆಗಳನ್ನು ಹಾಗೂ ಸಂತ ಲಾರೆನ್ಸರ ಮುಖಾಂತರ ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಅಂತೆಯೇ ಇಂದು ದೇವಾಲಯವನ್ನು ಸ್ವಚ್ಛಗೊಳಿಸಿದ ನಮ್ಮ ಜಾಯ್ಸ್ ಇವರಿಗೆ ನಾನು ತುಂಬ ಹೃದಯದ ವಂದನೆ ಹಾಗೂ ಸಂತ ಲಾರೆನ್ಸರ ಮುಖಾಂತರ ದೇವರ ಆಶೀರ್ವಾದವನ್ನು ಕೊಡುತ್ತೇನೆ. ಪ್ರಿಯರೇ, ಅಂತೆಯೇ ನಮ್ಮ ಗಾಯನರಿಂದ ಶ್ರೀ ಜಿನು ಸಡ ನಮ್ಮ ಪಾಲನಾ ಸಮಿತಿಯ ಕಾರ್ಯದರ್ಶಿ ಏನೇ ಕೆಲಸವಿದ್ದರು ಅದನ್ನು ಬದಿಗೊತ್ತಿ ಈ ನಮ್ಮ ಪ್ರತಿ ತಿಂಗಳ ನವೇನ ಕಾರ್ಯಕ್ಕೆ ಬಂದು ಈ ನಮ್ಮ ಭಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ. ಇವರಿಗೆ ನಾನು ತುಂಬ ಹೃದಯದ ವಂದನೆ ಸಂತ ಲಾರೆನ್ಸರ ಮುಖಾಂತರ ಆಶೀರ್ವಾದವನ್ನು ಕೋರುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳು. ಈ ನಮ್ಮ ನವೇನ ಭಕ್ತಿ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿರುವ ನಿಮಗೂ ವಂದನೆಗಳು. ಇನ್ನು ಹೆಚ್ಚು ನನಗೆ ತಿಳಿಸಿ ಈ ಆಲಯಕ್ಕೆ ಬಂದು ಪ್ರತಿ ತಿಂಗಳ ಮೊದಲನೆಯ ಗುರುವಾರ ಈ ಭಕ್ತಿಯಲ್ಲಿ ಪಾಲ್ಗೊಂಡು ಸಂತರ ಮುಖಾಂತರ ದೇವರ ಆಶೀರ್ವಾದವನ್ನು ಪಡೆಯಲು ಪ್ರೋತ್ಸಾಹಿಸಿರಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಕೊನೆಯ ಹಾಡುವಾಗ ಸಂತ ಲಾರೆನ್ಸರ ಪೂಜಾ ಅವಶೇಷದ ಆಶೀರ್ವಾದವನ್ನು ನೀಡಲಾಗುವುದು. ಅಂತೆಯೇ ಭೋಜನವನ್ನು ಭುಜಿಸುವಾಗ ದಯಮಾಡಿ ಸಹಕರಿಸಿ. 2 ಬುಟ್ಟಿಗಳನ್ನು ನೇಮಿಸಿದ್ದೀವಿ. ಒಂದು ಬುಟ್ಟಿಯಲ್ಲಿ ಖಾಲಿ ಪ್ಲೇಟ್ಸ್ ಮಾತ್ರ ಹಾಕಿ, ಮತ್ತೊಂದು ಬುಟ್ಟಿಯಲ್ಲಿ ವೇಸ್ಟೇಜ್ ಅನ್ನು ಮತ್ತೊಂದು ಬುಟ್ಟಿಯಲ್ಲಿ ಹಾಕಿ. ಆ ಸಿಂಕ್ ಅಲ್ಲಿ ಹಾಕುವುದು ಬೇಡ, ಅಥವಾ ಪುನಃ ಅದೇ ಪ್ಲೇಟ್ ಅಲ್ಲಿ ಒಟ್ಟಿಗೆ ಹಾಕುವುದು ಬೇಡ.
ಸ್ವಚ್ಛತೆಗೆ ಗಮನಹರಿಸಿ ಮತ್ತೆ ಅದನ್ನು ಬೇರ್ಪಡಿಸಲು ಕಷ್ಟವಾಗುತ್ತದೆ. ದಯಮಾಡಿ ಸಹಕರಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಧರ್ಮ ಕೇಂದ್ರಗಳಿರುವ ಸಂತೋಷ್ ಅವರಿಗೆ ನನ್ನ ವೈಯಕ್ತಿಕವಾಗಿಯೂ ಸಹ ವಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ನನ್ನ ಒಂದು ಮೊದಲ ಬಾರಿಗೆ ಇಲ್ಲಿ ಬಂದು ಬಲಿ ಪೂಜೆ ಅರ್ಪಿಸಲು ನೆರವಾದಂತಹ ಗುರುಗಳಿಗೆ ಹಾಗೂ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ನಾವು 3 ಜನರು ಸಹ ಒಂದೇ ಬ್ಯಾಚ್, ಒಟ್ಟಿಗೆ ಆರ್ಡಿನೇಷನ್ ಆಗಿದ್ದು. ಸೊ ಒಟ್ಟಿಗೆ ಈಗ ಒಂದೇ ಒಂದು ಕ್ಷೇತ್ರದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಅಂತ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ನಾವೆಲ್ಲರೂ ಎದ್ದು ನಿಲ್ಲೋಣ, ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನೀವು ಇಡೀ ಸೃಷ್ಟಿಯ ಮೂಲವಾಗಿದ್ದೀರಿ. ಇದು ವಿಶೇಷವಾಗಿ ನಾವೆಲ್ಲರೂ ಈ ಸಂತ ಲಾರೆನ್ಸರ ಪುಣ್ಯ ಕ್ಷೇತ್ರದಲ್ಲಿ ನೆರವೇರುವಾಗ ಬಲಿ ಪೂಜೆಯ ಮೂಲಕ ನಮ್ಮನ್ನು ಆತ್ಮಿಕವಾಗಿ ನಮ್ಮನ್ನು ಸಂತೃಪ್ತಗೊಳಿಸಿದ್ದೀರಿ. ಈಗ ನಾವಿನ್ನು ಕೆಲವೇ ಕ್ಷಣಗಳಲ್ಲಿ ಪೂಜಿಸಲಿರುವಂತಹ ಈ ಆಹಾರವನ್ನು ಆಶೀರ್ವದಿಸಿರಿ. ಈ ಆಹಾರವನ್ನು ತಯಾರಿಸಲು ಶ್ರಮಿಸಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ಈ ಆಹಾರವನ್ನು ನಾವು ಸೇವಿಸಿ ದೈಹಿಕವಾಗಿಯೂ ಆತ್ಮಿಕವಾಗಿಯೂ ಸದೃಢರಾಗಿ ನಾವು ನಮ್ಮ ಕ್ರೈಸ್ತಿಯ ಬದುಕಿನಲ್ಲಿ ಮುಂದೆ ಸಾಗುತ್ತಾ ನಿಮ್ಮ ಕ್ರೈಸ್ತಿಯ ಮೌಲ್ಯಗಳಿಗೆ ಸಾಕ್ಷಿ ನೀಡುತ್ತಾ ನಿಮ್ಮನ್ನ ಪ್ರತಿಬಿಂಬಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ವಂದನೆಗಳು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿಗೆ ಸಂತಾನವೇ ಆಗಿ ಪಾಪಗಳಾದ ನಮಗಾಗಿ ಈಗಲೂ ನಮ್ಮ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಪ್ರಕಟವಾಗಲಿ. ಪುರುಷ ಲಾರೆನ್ಸರೇ, ನಮ್ಮಯ ಜೀವ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ಬಾಳನ್ನು ಅನುಸರಿಸಿ ಸೇವೆಯ ಬಾಳನ್ನು ನಿವಾರಿಸಿ, ಕ್ರಿಸ್ತರ ಬಾಳನ್ನು ಅನುಸರಿಸಿ ಸೇವೆಯ ಬಾಳನ್ನು ನಿವಾರಿಸಿ, ಬಡತನ ಹರಸಿ ಸಿರಿತನ ತ್ಯಜಿಸಿ ಬಾಳಿನ ಅರ್ಥವ ಸಾರಿದಿರಿ. ಬಡತನ ಹರಸಿ ಸಿರಿತನ ತ್ಯಜಿಸಿ ಬಾಳಿನ ಅರ್ಥವು ಸಾರಿದಿರಿ. ಪವಾಡ ಪುರುಷ ಲಾರೆನ್ಸರೇ, ನಮ್ಮಯ ಜೀವ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ, ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿ ಸಮಸ್ತವ ಪ್ರೀತಿಸಿ ಸೋದರ ಪ್ರೇಮವ ನೀವು ಬೆಳೆಸಿ, ಸೃಷ್ಟಿ ಸಮಸ್ತವ ಪ್ರೀತಿಸಿ ಸೋದರ ಪ್ರೇಮವ ನೀವು ಬೆಳೆಸಿ, ವಿಷವ ಮರೆಸಿ ಕ್ಷಮೆಯ ಕಲಿಸಿ ಶಾಂತಿಯ ದೂತರು ನೀವಾಗಿರಿ. ದ್ವೇಷವ ಮರೆಸಿ ಕ್ಷಮೆಯ ಕಲಿಸಿ ಶಾಂತಿಯ
ಲಾರೆನ್ಸರೇ ನಮ್ಮಯ ಜೀವ ಪಾಲಕರೇ ಕ್ರಿಸ್ತರ ಬಾಳಿನ ಪ್ರತಿರೂಪವೇ